ಅಲ್ಲ ಒಟ್ಟು ಈ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಭಾಳ ಎಚ್ಚರಿಕೆಯ ನಡೆಯನ್ನು ಇವತ್ತು ಇಡಬೇಕಾಗಿತ್ತು. ಭಾರತ ಸರ್ಕಾರ ತನ್ನ ವಿದೇಶಾಂಗ ನೀತಿಯನ್ನು ಯಾವ ರೀತಿ ಇರಬೇಕು ಅನ್ನೋದು ಇನ್ನೂ ಪ್ರಕಟ ಮಾಡಲಿಲ್ಲ. ಈ ವಿಷಯದ ಕುರಿತಂತೆ ಏಕಾಏಕಿ ಇದ್ರ ಬಗ್ಗೆ ಸಿಂಪತಿಯನ್ನು ವ್ಯಕ್ತ ಮಾಡುವಂಥದ್ದು, ಸಾರ್ವಜನಿಕವಾಗಿ ಬಂದು ಕಣ್ಣೀರನ್ನು ಸುರಿಸುವಂಥದ್ದು, ಇದು ತಪ್ಪು ಅಂತ ಹೇಳುವಂಥದ್ದು ಇಡೀ ವಿದೇಶಾಂಗ ನೀತಿಗೆ ಮಾಡಿದಂಥ ಅಪಮಾನ ಇದು. ಹಾಗಾಗಿ ಒಬ್ಬ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿ ಭಾರತ ಸರ್ಕಾರದ ನಿಲುವು, ವಿದೇಶಾಂಗದ ನಿಲುವನ್ನು ತಿಳ್ಕೊಂಡು ಇದನ್ನು ಮಾತಾಡಬೇಕೇ ವಿನಃ ತನ್ನ ರಾಜ್ಯದ ವೋಟ್ ಬ್ಯಾಂಕನ್ನು ಕಣ್ಮುಂದೆ ಇಟ್ಟುಕೊಂಡು ಈ ರೀತಿಯಾದಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡುವಂಥದ್ದು ಸರಿಯಲ್ಲ. ಎರಡನೇದು, ಇಡೀ ಜಗತ್ತಿನಾದ್ಯಂತ ಈ ಯುದ್ಧ ಅಥವಾ ಈ ಹತ್ಯೆ ಏನು ಇಸ್ರೇಲ್ ಮತ್ತು ಅಮೇರಿಕದ ದಾಳಿ ಇದೆ, ಇದನ್ನು ಸ್ವಾಗತಿಸಿ ಇರಾನ್ನಿಂದ ಲಾಸ್ ಏಂಜಲೀಸಿನ ತನಕ ಸಂಭ್ರಮಿಸಿದಂಥ ಒಂದು ಗುಂಪು ಕೂಡ ಜಗತ್ತಿನಾದ್ಯಂತ ಇದೆ. ಇಂಥ ಸರ್ವಾಧಿಕಾರಿ, ಇಂಥ ಕ್ರೂರಿಯ ವಿರುದ್ಧ ಹೋರಾಟವನ್ನು ಮಾಡಿದಂಥ ಒಂದು ದೊಡ್ಡ ಗುಂಪು ಜಗತ್ತಿನಾದ್ಯಂತ ಸ್ವಾಗತ ಮಾಡಿ ಪ್ರತಿಭಟನೆ ಮಾಡಿದಂಥದ್ದನ್ನು ಕೂಡ ಇದೆ. ಇದರ ನಡುವೆ ಭಾರತದಲ್ಲಿರುವಂಥ ಮುಸಲ್ಮಾನರು, ಅದರಲ್ಲೂ ಕರ್ನಾಟಕದಲ್ಲಿರುವಂಥ ಮುಸಲ್ಮಾನರು ರಸ್ತೆಗೆ ಬರುವಂಥದ್ದು, ಬಲವಂತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚುವಂಥದ್ದು, ಅವರ ನಿಷ್ಠೆ ಎಲ್ಲಿಗಿದೆ ಎನ್ನುವಂಥದ್ದು ಇವತ್ತು ಪ್ರಶ್ನಾರ್ಥಕ. ಪೆಹಲ್ಗಾಮ್ ದಾಳಿ ಆದಾಗ ಅಲ್ಲಿ ನಾಗರಿಕರು ಸತ್ತಾಗ ಕಾಶ್ಮೀರದ ಮುಸಲ್ಮಾನರು ರಸ್ತೆಗೆ ಇಳಿಲೇ ಇಲ್ಲ. ಅವ್ರ ರಾಜ್ಯದಲ್ಲಿ ಆದಂಥ ಘಟನೆಗೆ ರಸ್ತೆಗೆ ಇಳಿಲೇ ಇಲ್ಲ. ಬಾಂಗ್ಲಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ನರಮೇಧಗಳಾದಾಗ ಯಾವುದೇ ಮುಸಲ್ಮಾನ ಇದಕ್ಕೆ ಕಣ್ಣೀರನ್ನು ಸುರಿಸಿ ಧರಣಿಗಳನ್ನು, ಹೋರಾಟಗಳನ್ನು ಮಾಡಲೇ ಇಲ್ಲ. ಇವತ್ತು ಇವರು ರಸ್ತೆಗೆ ಇಳಿತಾ ಇರೋದನ್ನು ನೋಡಿದಾಗ ಇವರ ನಿಷ್ಠೆ ಎಲ್ಲಿದೆ ಅನ್ನುವಂಥದ್ದು ಒಂದು ಪ್ರಶ್ನಾರ್ಥಕವಾಗಿ ಎದ್ದು ಬರ್ತಾ ಇದೆ. ಒಂದು ವಿದೇಶಾಂಗ ನಿಲುವನ್ನು ವ್ಯಕ್ತ ಮಾಡಲಿಕ್ಕಿಂತ ಮುಂಚೆನೇ ಈ ರೀತಿ ಪ್ರತಿಭಟನೆಗಳನ್ನು, ಕಣ್ಣೀರನ್ನು ತೋರಿಸ್ತಾ ಇರುವಂಥದ್ದು ಭಾಳ ಗಂಭೀರವಾದಂಥ ಸಂಗತಿ. ನಾವು ಮಧ್ಯಪ್ರಾಚ್ಯದ ಹಲವು ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ವಹಿವಾಟುಗಳನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇವತ್ತು ಇಡಬೇಕು. ಯುದ್ಧ ಬೇಡ ಅನ್ನುವಂಥದ್ದು ಸಾರ್ವತ್ರಿಕ. ಆ ಹಿನ್ನೆಲೆಯಲ್ಲಿ ಅವರ ದೇಶದಲ್ಲಿ ನಡೀತಾ ಇರುವಂಥ ಯುದ್ಧದ ಹಿನ್ನೆಲೆಯಲ್ಲಿ ನಾವು ಇವತ್ತು ಏನನ್ನು ವ್ಯಕ್ತ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇರಬೇಕು. ಈ ರೀತಿ ವಿನಾಕಾರಣ ರಸ್ತೆಗಿಳಿಯುವಂಥದ್ದು, ಹೋರಾಟವನ್ನು ಮಾಡುವಂಥದ್ದು ಸರಿಯಲ್ಲ. ನಿಮ್ಮ ನಿಷ್ಠೆ ಭಾರತಕ್ಕಿರಬೇಕೇ ವಿನಃ, ನಿಮ್ಮ ನಿಷ್ಠೆ ಇಲ್ಲಿಯ ದೇಶಕ್ಕಿರಬೇಕೇ ವಿನಃ ಇನ್ಯಾವುದೋ ದೇಶದಲ್ಲಿ ಏನಾಯಿತು ಅನ್ನುವ ಕಾರಣಕ್ಕೆ ಪ್ರತಿಭಟನೆಗಳನ್ನು ಮಾಡಿ ಇಲ್ಲಿಯ ಶಾಂತಿ ಭಂಗವನ್ನು ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ನಿಲುವು. ಪ್ರತಿಭಟನೆ ಮಾಡ್ತಾರೆ, ಆದರೆ ಸಿದ್ದರಾಮಯ್ಯನವರು ನಾನು ಹೇಳಿದ್ನಲ್ಲ, ಇವತ್ತು ರಾಜತಾಂತ್ರಿಕ ನಿಲುವು ಗೊತ್ತಾಗಲಿಕ್ಕಿಂತ ಮುಂಚೆ ವೋಟ್ ಬ್ಯಾಂಕಿನ ಕಾರಣಕ್ಕೆ ನೀವತ್ತು ಕಣ್ಣೀರನ್ನು ಸುರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ಜವಾಬ್ದಾರಿಯುತವಾಗಿರುವಂಥ ಮುಖ್ಯಮಂತ್ರಿಗಳು ನಾವು ಇವತ್ತು ಯಾವುದೇ ನಿಲುವನ್ನು ಹೇಳಬೇಕಾದ್ರೆ ಒಂದು ಭಾರತದ ರಾಜತಾಂತ್ರಿಕ ನಿಲುವೇನು ಅನ್ನೋದು ನಮಗಿನ್ನೂ ಗೊತ್ತಾಗಬೇಕು. ಇದಕ್ಕಿಂತ ಮುಂಚೆ ನೀವು ಕಣ್ಣೀರನ್ನು ಸುರಿಸ್ತೀರಿ ಅಂತಾದರೆ ಹಾಗಾದ್ರೆ ಇದನ್ನು ಸ್ವಾಗತಿಸಿ ಲಕ್ಷಾಂತರ ಜನ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾರೆ, ಅದು ಸರಿನಾಗಾರೆ? ಹಾಗಾದ್ರೆ ಸರ್ವಾಧಿಕಾರಿ ಸರಿನಾಗಾರೆ? ಇವೆಲ್ಲವೂ ಕೂಡ ಚರ್ಚೆಯ ವಿಷಯ. ಹಾಗಾಗಿ ಮುಖ್ಯಮಂತ್ರಿಗಳು ಭಾಳ ಎಚ್ಚರಿಕೆಯಿಂದ ವಿದೇಶಾಂಗ ನೀತಿಯನ್ನು ಟೀಕೆ ಮಾಡುವಂಥದ್ದು ಸರಿಯಲ್ಲ. ರಾಜ್ಯದಲ್ಲಿ ಏನಾಗ್ತಾ ಇದೆ ಸರ್? ಅಶೋಕ್ ಅವರನ್ನು ಟ್ವೀಟ್ ಮಾಡಿದ್ರು, ಇಂಟೆಲಿಜೆನ್ಸ್ನವರು ಸಮಾಧಾನ ಇರೋಲ್ವೋ ಅವಾಗ ಬೇರೆ ಬೇರೆ ರೂಮ್ಗಳನ್ನು ಸೇರಿಕೊಳ್ತಾರೆ. ಶಾಸಕರಲ್ಲಿ 3-4 ಗುಂಪುಗಳಿಗೆ ಇವತ್ತು ಸಮಾಧಾನ ಇಲ್ಲ. ಆಡಳಿತದ ಬಗ್ಗೆ ಸಮಾಧಾನ ಇಲ್ಲ, ನಾಯಕತ್ವದ ಬಗ್ಗೆ ಸಮಾಧಾನ ಇಲ್ಲ, ಕಾಂಗ್ರೆಸ್ಸಿನ ಹಿರಿಯ ನಾಯಕರ ಧೋರಣೆಯ ಬಗ್ಗೆಯೂ ಕೂಡ ಯಾವುದೇ ರೀತಿಯಾದ ಸಮಾಧಾನಗಳಿಲ್ಲ. ಹಾಗಾಗಿ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ, ಇನ್ನೊಂದು ಗುಂಪು ರೆಸಾರ್ಟಲ್ಲಿದೆ, ಇನ್ನೊಂದು ಗುಂಪು ಬೇರೆ ಬೇರೆ ಮನೆಗಳಲ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಇದೆ. ಅಧಿವೇಶನ ಹೇಗೆ ನಡೆಯುತ್ತೆ ಎನ್ನುವಂಥ ಚರ್ಚೆಯ ವಿಷಯ ಇದೆ. ಒಟ್ಟಾರೆ ಇದೆಲ್ಲದರ ಪರಿಣಾಮ ಆಡಳಿತ ವ್ಯವಸ್ಥೆ ಎನ್ನುವಂಥದ್ದು ಕುಸಿದು ಬಿದ್ದಿದೆ. DC ಸೆಕ್ರೆಟರಿ ಬಿಡಿ, ಒಬ್ಬ ಪೌರ ಕಾರ್ಮಿಕನೂ ಮಾತು ಕೇಳದಲ್ಲೇ ಇರುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ನೇರವಾಗಿ ಈ ದುರಾಡಳಿತಕ್ಕೆ, ಈ ರೀತಿಯಾದಂಥ ಅಸ್ಥಿರತೆಗೆ ಕಾಂಗ್ರೆಸ್ಸೇ ಇವತ್ತು ಕಾರಣ. ಅದಕ್ಕೆ DK ಸುರೇಶ್ ಅವರು ಹೇಳಿಕೆಯನ್ನು ಕೂಡ ಗಮನಿಸಬೇಕು. ಗ್ಯಾರಂಟಿ ಯೋಜನೆಯನ್ನು ಘೋಷಣೆ ಮಾಡಬೇಕಿಂತ ಮೊದಲು ಯೋಚನೆ ಮಾಡಬೇಕಿತ್ತು ಅಂತ ಅವ್ರು ಹೇಳಿದರು. ಇಷ್ಟು ಆರ್ಥಿಕ ಹೊರೆ ಆಗುತ್ತೆ ಅಂತೇಳಿ ಗೊತ್ತಿರಲಿಲ್ವಾ? ಏಕಾಏಕಿ ಎಲ್ಲದನ್ನು ಕೂಡ ಘೋಷಣೆ ಮಾಡಿಬಿಟ್ರೆ ತೆಲಂಗಾಣದ ಮುಖ್ಯಮಂತ್ರಿ ನಂಗೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ ಅಂತೇಳಿ ಕೈ ಚೀಲಿ ಕೂತ್ಕೊಂಡ್ಬಿಟ್ರು. ನೀವು ಹಂಗೆ ಮಾಡಿ, ನಮಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಇವತ್ತು ಬರ್ಬಾತ್ ಆಗಿದ್ದೀವಿ ಅಂತ ಹೇಳಿ. ಸರ್ಕಾರ ದಿವಾಳಿ ಆಗಿದೆ, ಸರ್ಕಾರ ಬರ್ಬಾತ್ ಆಗಿದೆ ಅನ್ನಲಿಕ್ಕೆ ಒಂದು ನೈಜ ಉದಾಹರಣೆ ಕಾರ್ಕಳದ ಎಣ್ಣೆ ಹೊಳೆಯಲ್ಲಿ ಆ ನೀರಾವರಿ ಯೋಜನೆಗೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗದಲ್ಲೇ ಕಟ್ಟಾಗಿರುವಂಥದ್ದು ನೈಜ ಉದಾಹರಣೆ. ಇದಕ್ಕಿಂತ ಬೇರೆ ಉದಾಹರಣೆಗಳನ್ನು ಕೊಡುವಂಥ ಅಗತ್ಯತೆ ಇಲ್ಲ.